ತ್ರಿವರ್ಣ ಧ್ವಜಗಳ ಕಲರವದಲ್ಲಿ ಕಂಗೊಳಿಸಿದ ತುಮಕೂರು. ಸಹಸ್ರಾರು ವಿದ್ಯಾರ್ಥಿಗಳಿಂದ ಬೃಹತ್ ತಿರಂಗ ಯಾತ್ರೆ. ಮೊಳಗಿದ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಘೋಷಣೆ. ತುಮಕೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೃಹತ್ ತಿರಂಗ ಯಾತ್ರೆ ಅದ್ಧೂರಿಯಾಗಿ ನಡೆಯಿತು. ಸಹಸ್ರಾರು ವಿದ್ಯಾರ್ಥಿಗಳು, ಎನ್ಸಿಸಿ ಹಾಗೂ ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ನಾಗರಿಕರು ಭಾಗವಹಿಸಿ ರಾಷ್ಟ್ರಭಕ್ತಿಯ ಘೋಷಣೆಗಳನ್ನು ಮೊಳಗಿಸಿದರು. ಸುಮಾರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಭಾರತ ಮಾತೆಯ ಅಲಂಕೃತ ಭಾವಚಿತ್ರ ಯಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಎಸ್, ತುಮಕೂರು ನಗರದಲ್ಲಿ ದೇಶಭಕ್ತಿಯ ಸಂಭ್ರಮ. ಎಲ್ಲೆಲ್ಲೂ ತ್ರಿವರ್ಣ ಧ್ವಜಗಳ ಕಲರವ. ಮೊಳಗಿದ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಕಂಡುಬಂದಿತು. ತಿರಂಗ ಯಾತ್ರಾ ಸಮಿತಿ ಹಾಗೂ ಬಿಜೆಪಿ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಬೃಹತ್ ತಿರಂಗ ಯಾತ್ರೆಯನ್ನ ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರ ವಿಶೇಷ ಕಾಳಜಿ ಹಾಗೂ ಮಾರ್ಗದರ್ಶನದಲ್ಲಿ ನಡೆದ ಯಾತ್ರೆಯಲ್ಲಿ ಸಹಸ್ರಾರು ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ, ಸ್ಕೌಟ್ ವಿದ್ಯಾರ್ಥಿಗಳು ಹಾಗೂ ನೂರಾರು ದೇಶಭಕ್ತ ನಾಗರಿಕರು ಉತ್ಸಾಹದಿಂದ ಪಾಲ್ಗೊಂಡರು. ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಜಮಾವಣೆಗೊಂಡಿದ್ದ ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಸುಮಾರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಯಾತ್ರೆಗೆ ಸಜ್ಜಾದರು. ಯಾತ್ರೆ ಆರಂಭಕ್ಕೂ ಮುನ್ನ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀಕಾರದ ವೀರಬಸವ ಮಹಾಸ್ವಾಮೀಜಿ ಅವರು ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಯಾತ್ರೆಗೆ ಚಾಲನೆ ನೀಡಿದರು. ಬಳಿಕ ಆರಂಭಗೊಂಡ ತಿರಂಗ ಯಾತ್ರೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ದೇಶಭಕ್ತಿಯ ಘೋಷಣೆಗಳನ್ನು ಮೊಳಗಿಸುತ್ತಾ ಹೆಜ್ಜೆ ಹಾಕಿದರು. ತುಮಕೂರಿನ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಬಹಳ ಸಂತೋಷ ಆಗಿದೆ. 10,000ಕ್ಕೂ ಹೆಚ್ಚು ಜನ ಯುವಕ ಯುವತಿಯರು, ನಾಗರಿಕ ಬಂಧುಗಳು, ಸಾರ್ವಜನಿಕರು ಬಹಳ ಉತ್ಸಾಹದಿಂದ ನಮ್ಮ ಸ್ವಾತಂತ್ರ್ಯೋತ್ಸವದ ಪೂರ್ವ ದಿನವಾದ ಇಂದು ಅತ್ಯಂತ ಉತ್ಸಾಹದಿಂದ, ಶ್ರದ್ಧೆಯಿಂದ, ಬದ್ಧತೆಯಿಂದ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯುವಕ ಯುವತಿಯರ ಉತ್ಸಾಹವನ್ನು ಕಂಡು ನಾನು ಕೂಡ ಸುಮಾರು 1 ಕಿಲೋಮೀಟರ್ನಷ್ಟು ನಡಿಗೆಯಲ್ಲಿ ಬಂದು ಸಂಭ್ರಮಿಸಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಭಾರತ ಇಂದು ಇಡೀ ಜಗತ್ತಿಗೆ ಮಾದರಿಯಾದ ದೇಶ. 10 ವಿಷಯಗಳಲ್ಲಿ ಈ ದೇಶ ಮಾರ್ಗದರ್ಶಕ. 1000 ವರ್ಷದ ದಾಸ್ಯ ಶೃಂಖಲೆಯಲ್ಲಿದ್ದರೂ ಕೂಡ ಕಳೆದ 80 ವರ್ಷಗಳಿಂದ ಈ ದೇಶ ತನ್ನ ತನವನ್ನು ಕಳ್ಕೊಂಡಿದ್ದುದನ್ನು ಪಡ್ಕೊಂಡಿದೆ. ಅದು ಜಗತ್ತಿಗೆ ಮಾದರಿಯಾಗಿದೆ, ನಿಜವಾದ ಅರ್ಥದಲ್ಲಿ ಮಾರ್ಗದರ್ಶಿಯಾಗಿದೆ. ಸ್ವಾತಂತ್ರ್ಯದ ಮಹಾಮೌಲ್ಯ ಇವತ್ತು ನಮ್ಮ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ. ಸ್ವಾತಂತ್ರ್ಯ ಅಂದರೆ ಬಿಡಾಡಿ ದನಗಳ ಹಾಗೆ ಓಡಾಡೋದಲ್ಲ, ಬೇಜವಾಬ್ದಾರಿ ಜನಗಳ ಹಾಗೆ ಬೀದಿಗಿಳಿಯೋದಲ್ಲ. ದೇಶವನ್ನು ಕಟ್ಟೋದ್ರಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸ್ವಾತಂತ್ರ್ಯ ಅನ್ನೋದು ಹೊಣೆಗಾರಿಕೆ ಅನ್ನೋದು ನಮ್ಮ ಯುವಕ ಯುವತಿಯರಿಗೆ ಅರ್ಥ ಆಗ್ತಾ ಇದೆ. ಇದು ಈ ದೇಶದ ಒಂದು ಸಕಾರಾತ್ಮಕ ತಿರುವು. ಅಷ್ಟೇ ಅಲ್ಲದೆ ದೇಶದ ಭವಿಷ್ಯದಲ್ಲಿ ನಮ್ಮ ಯುವಕರು ಎಂದಿಗೂ ಕೂಡ ಮುಂಚೂಣಿಯಲ್ಲಿ ನಿಲ್ತಾರೆ. ಅವರು ದೇಶದ ವಿದ್ರೋಹಕ ವಿಚಾರಗಳಲ್ಲಿ ತೊಡಗೋದಿಲ್ಲ. ಯಾವುದೋ ಒಂದು ಕನ್ಫ್ಯೂಷನ್ಸ್, ಕಾಂಟ್ರಡಿಕ್ಷನ್ಸ್ನಲ್ಲಿ ಮಕ್ಕಳು ಸ್ವಲ್ಪ ರೆಸ್ಟ್ಲೆಸ್ ಆಗಿ ಕಾಣಬಹುದು. ಆದರೆ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ನಮ್ಮ ದೇಶದ ಯುವ ಜನತೆ ಎಂದಿಗೂ ಕೂಡ ವಿಧ್ವಂಸಕರಲ್ಲ, ಡಿಸ್ಟ್ರಕ್ಟಿವ್ ಅಲ್ಲ, ಅವರು ಆ್ಯಂಟಿ ಸೋಷಿಯಲ್ ಅಲ್ಲ, ಸಮಾಜಘಾತಕರಲ್ಲ. ಅವರ ಶರೀರದಲ್ಲಿ ಹರಿತಾ ಇರತಕ್ಕಂಥದ್ದು ಋಷಿಗಳ ರಕ್ತ, ಭಾರತ ಮಾತೆಯ ರಕ್ತ. ಜಗತ್ತಿಗೆ ಬೆಳಕನ್ನು ಕೊಡುವ, ಜಗತ್ತಿಗೆ ಭರವಸೆಯನ್ನು ಕೊಡುವ, ಜಗತ್ತಿಗೆ ಮಾದರಿಯಾಗಿ ನಿಲ್ಲಬಲ್ಲ ಮಹಾನ್ ಋಷಿ ಸಂತಾನ ಭಾರತೀಯರು. ಈ ನಿಟ್ಟಿನಲ್ಲಿ ಇವತ್ತಿನ ತಿರಂಗ ಯಾತ್ರೆ ಅದ್ಭುತವಾದಂತಹ ಒಂದು ಪ್ರೇರಣೆ. 10,000ಕ್ಕೂ ಹೆಚ್ಚು ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರು. ತುಮಕೂರಿನ ಹೆಮ್ಮೆ ಇದು. ತುಮಕೂರಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅದಕ್ಕೊಂದು ಮಹತ್ವ ಇರುತ್ತೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೊಂದು ಮಹಿಮೆಯ ಮಹತ್ವ ಬರುತ್ತೆ.
ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ್ದು ನನಗೆ ಬಹಳ ಸಂತೋಷ ಆಗಿದೆ. ದೇಶಕ್ಕೆ ಒಳ್ಳೆಯದಾಗಲಿ, ಭಾರತ ಮಾತೆಯ ಕೃಪೆ ನಮಗೆಲ್ಲರಿಗೂ ದೊರೆಯಲಿ. ಇಡೀ ಪ್ರಪಂಚಕ್ಕೆ ಒಳಿತನ್ನು ಮಾಡುವ ಧೀಶಕ್ತಿ, ಕ್ರಿಯಾಶಕ್ತಿಗಳು ಭಾರತೀಯರಾದ ನಮ್ಮಲ್ಲಿ, ನಮ್ಮ ಈ ಸಂತಾನದಲ್ಲಿ, ಮುಂದಿನ ಸಂತಾನಗಳಲ್ಲಿ ಮೂಡಿಬರಲಿ ಅಂತ ಶುಭ ಹಾರೈಸ್ತೇವೆ. ಮಹಾನಗರ ಪಾಲಿಕೆ ಆವರಣದಿಂದ ಆರಂಭಗೊಂಡ ಯಾತ್ರೆ ಎಂಜಿ ರಸ್ತೆ, ರಾಮಪ್ಪ ವೃತ್ತ, ಸ್ವಾತಂತ್ರ್ಯ ಚೌಕ ಹಾಗೂ ಅಶೋಕ ರಸ್ತೆಯ ಮೂಲಕ ಸಾಗಿತು. ಮಾರ್ಗದ ಉದ್ದಕ್ಕೂ ಸಾರ್ವಜನಿಕರು ಯಾತ್ರೆಯನ್ನ ವೀಕ್ಷಿಸಿ ದೇಶಭಕ್ತಿಯ ಸಂಭ್ರಮದಲ್ಲಿ ಪಾಲ್ಗೊಂಡರು. ಬೃಹತ್ ರಾಷ್ಟ್ರಧ್ವಜ, ಸಹಸ್ರಾರು ತ್ರಿವರ್ಣ ಧ್ವಜಗಳು ಹಾಗೂ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಸಾಗಿದ ಯಾತ್ರೆಯಿಂದ ತುಮಕೂರು ನಗರವೇ ತ್ರಿವರ್ಣಮಯವಾಗಿ ಕಂಗೊಳಿಸಿತು. ನಂತರ ಯಾತ್ರೆಯು ಮತ್ತೆ ಮಹಾನಗರ ಪಾಲಿಕೆ ಆವರಣಕ್ಕೆ ಆಗಮಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ಸಮಾರೋಪಗೊಂಡಿತು. ಈ ವೇಳೆ ಎಲ್ಲರೂ ಶಿಸ್ತಿನಿಂದ ಜಮಾವಣೆಗೊಂಡು ರಾಷ್ಟ್ರಗೀತೆಯನ್ನ ಹಾಡಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಹೆಬ್ಬಾಕ ರವಿಶಂಕರ್ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರು, ವ್ಯಾಪಾರಸ್ಥರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, NCC ಹಾಗೂ ಸ್ಕೌಟ್ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ನೂರಾರು ನಾಗರಿಕರು ಉಪಸ್ಥಿತರಿದ್ದರು. ಒಟ್ಟಾರೆ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನ ನಡೆದ ಈ ಬೃಹತ್ ತಿರಂಗ ಯಾತ್ರೆ ಕೇವಲ ಒಂದು ಕಾರ್ಯಕ್ರಮವಾಗಿ ಉಳಿಯದೆ ಯುವಜನತೆಯಲ್ಲಿ ದೇಶಭಕ್ತಿ, ರಾಷ್ಟ್ರಾಭಿಮಾನ ಹಾಗೂ ರಾಷ್ಟ್ರೀಯ ಏಕತೆಯ ಸಂದೇಶವನ್ನು ಸಾರಿತು. ಸಹಸ್ರಾರು ವಿದ್ಯಾರ್ಥಿಗಳು ಒಂದೇ ಧ್ವನಿಯಲ್ಲಿ ಭಾರತ ಮಾತೆಯ ಜಯಘೋಷ ಮೊಳಗಿಸಿ ರಾಷ್ಟ್ರಧ್ವಜ ಹಿಡಿದು ಸಾಗಿದ ದೃಶ್ಯ ತುಮಕೂರು ನಗರದ ಜನರಲ್ಲಿ ಹೆಮ್ಮೆ ಮತ್ತು ದೇಶಭಕ್ತಿಯ ಭಾವ ಮೂಡಿಸಿತು. ಕ್ಯಾಮೆರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.